ನಮಸ್ಕಾರ ಸ್ನೇಹಿತರೆ, ಮಿಸ್ಟ್ರಿ ಡಿವೈನ್ ವಿತ್ ಅನು ಚಾನಲ್ಗೆ ಸ್ವಾಗತ. ಸೊ ತುಂಬ ಜನಕ್ಕೆ ಮದುವೆ ಫಿಕ್ಸ್ ಆಗೋದೇನೆ ಕಷ್ಟ ಆಗಿರುತ್ತೆ, ಮದುವೆನೇ ಆಗ್ತಾ ಇರೋದಿಲ್ಲ. ಸೊ ರೀಸನ್ ಗೊತ್ತಿಲ್ಲ. ಎಷ್ಟೋ ಹೋಮಗಳು ಹವನಗಳು ಆ ದೋಷ ಈ ದೋಷ ಅಂತ ಎಲ್ಲನೂ ಕಳ್ಕೊಂಡು ಬಂದರೂ ಕೂಡ ಮದುವೆ ತುಂಬ ವಿಳಂಬ ಆಗ್ತಿದ್ರೆ, ಸೊ ಅಂಥವ್ರಿಗೆ ಒಂದು ಸಿಂಪಲ್ ಆದಂಥ ಮಂತ್ರವನ್ನು ಇವತ್ತು ಹೇಳ್ಕೊಡ್ತೀನಿ. ಸೊ ಅದನ್ನು ನೀವು ಪ್ರಯೋಗ ಮಾಡಿ ನೋಡಿ, ಅದರ ಪರಿಣಾಮ ನಿಮಗೆ 48 ಡೇಸ್ ಒಳಗಡೆ ನಿಮ್ಗೆ ಯಾವ ರೀತಿಯಾದಂಥ ಪಾಸಿಟಿವ್ ಎನರ್ಜಿನ ನಿಮ್ಮ ಜೀವನದಲ್ಲಿ ತಂದುಕೊಡುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ಇದು ಸಾತ್ವಿಕತೆಯಿಂದ ಕೂಡಿರೋ ಮಂತ್ರ ಆಗಿರೋದ್ರಿಂದ ಸ್ವಲ್ಪ ಕಂಡೀಷನ್ ಆಗಿ ಕೆಲವೊಂದು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾದಂಥ ಅವಶ್ಯಕತೆ ಇರುತ್ತೆ. ಯಾಕಂತ ಹೇಳಿದ್ರೆ ನಾರ್ಮಲಾಗಿ ನಾನು ಸ್ವಿಚ್ ಬೋರ್ಡ್ ಹೇಳ್ಕೊಡೋವಂಥದ್ದು ರೂಲ್ಸ್ಗಳನ್ನ ಫಾಲೋ ಮಾಡುವಂಥ ಅಗತ್ಯ ಇರಲಿಲ್ಲ ನಿಮಗೆ. ಸೊ ಈ ಮಂತ್ರಕ್ಕೆ ನೀವು ರೂಲ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ, ಯಾಕೆಂದರೆ ನಿಮ್ಮ ಭವಿಷ್ಯದ ಪ್ರಶ್ನೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಶೀಘ್ರವಾಗಿ ಮದುವೆ ಆಗಬೇಕು, ತುಂಬ ವರ್ಷಗಳಿಂದ ಹುಡುಕಿದ್ರೆ ಎಲ್ಲಿ ಹೆಣ್ಣು ಸಿಗ್ತಾಯಿಲ್ಲ, ಅಥವಾ ನೀವು ಪ್ರೀತಿಸೋರು ನಿಮಗೆ ಮದುವೆಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅನ್ನೋರು ಇದನ್ನು ನೀವು ಮಾಡ್ಬೋದು. ಸೊ ನೀವು ಯಾವ ದಿನದಲ್ಲಿ ಬೇಕಾದ್ರೂ ಇದನ್ನು ಸ್ಟಾರ್ಟ್ ಮಾಡಿ, ಯಾವುದೇ ಥರದ ಪ್ರಾಬ್ಲಮ್ಸ್ ಇಲ್ಲ. ಸೊ ಆದರೆ ನೀವು ಈ ಮಂತ್ರವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ವೆಜಿಟೇರಿಯನ್ ಆಗಿರಬೇಕು. ಅಂದರೆ ನಾನ್ ವೆಜ್ ತಿನ್ನೋರಾದರೆ ಈ ಮಂತ್ರ ಕಂಪ್ಲೀಟಾಗಿ 48 ಡೇಸ್ ಕಂಪ್ಲೀಟ್ ಆಗೋವರೆಗೂ ನೀವು ನಾನ್ ವೆಜ್ನ ತಿನ್ನೋ ಹಾಗೆ ಇಲ್ಲ. ಅಟ್ಲೀಸ್ಟ್ ಇದನ್ನು ಮಿನಿಮಮ್ 21 ಡೇಸ್ ಆದ್ರೂ ನೀವು ಫಾಲೋ ಮಾಡಲೇಬೇಕಾಗತ್ತೆ. 21 ಡೇಸ್ ಆದರೂ ಮಂತ್ರಗಳನ್ನ ನೀವು ಹೇಳ್ಕೊತಾ ಹೋಗಬೇಕಾಗತ್ತೆ. ಸೊ ಸಿಗರೇಟ್ ಅಥವಾ ಡ್ರಿಂಕ್ಸ್ ಮಾಡೋರು ಕೂಡ ಕಂಪ್ಲೀಟಾಗಿ ಇದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಇನ್ನು ಹೆಣ್ಮಕ್ಳು ಬಂದು 7 ಡೇಸ್ ಪೀರಿಯಡ್ ಟೈಮ್ಸಲ್ಲಿ ಇದನ್ನು ಮಾಡಬೇಡಿ. ಸೊ ಇದು ಬಂದುಬಿಟ್ಟು ಯಾರಿಗೆ ಮದುವೆ ವಿಳಂಬ ಆಗ್ತಿರತ್ತೋ, ಯಾರು ಮದುವೆ ಆಗ್ತಿಲ್ವೋ ಅಂಥವರು ಇದನ್ನು ಪ್ರಯೋಗ ಮಾಡಿ. ದಯವಿಟ್ಟು ಕೆಲವೊಬ್ಬರು ಮದುವೆ ಆಗಿದ್ರೂ ಕೂಡ ಬೇರೆ ಕಡೆ ರಿಲೇಷನ್ಶಿಪ್ ಇಟ್ಕೊಂಡು ಅವ್ರುಗಳು ಈ ಮಂತ್ರ ಪ್ರಯೋಗ ಮಾಡೋದ್ರಿಂದ ಯಾವುದೇ ಥರದ್ದು ವರ್ಕೌಟ್ ಆಗೋದಿಲ್ಲ. ಮತ್ತು ಇನ್ನೊಂದು, ನೀವು ಯಾರನ್ನೋ ಇಷ್ಟಪಡ್ತಿರ್ತೀರ, ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇರಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಇದನ್ನು ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಮದುವೆ ಆದಮೇಲೆ ಅದು ಜೀವನ ತುಂಬಾ ಕಷ್ಟ ಆಗುತ್ತೆ. ಅವ್ರು ಬೇರೆ ಎಲ್ಲೋ ಪ್ರೀತಿಸ್ತಾ ಇದ್ದರೆ ನಿಮ್ಮ ಜೊತೆ ನೀವು ಬಲವಂತದಿಂದ ಈ ಮಂತ್ರನ ಉಪಯೋಗಿಸಿ ಅವರನ್ನು ಮದುವೆ ಮಾಡ್ಕೊಂಡಿರೋ ರೀತಿ ಬಂದ್ಬಿಡತ್ತೆ. ನೀವು ನಿಮ್ಮ ಪ್ರೀತಿಯನ್ನು ಕನ್ಫರ್ಮ್ ಮಾಡ್ಕೊಳ್ಳಿ, ಅವರು ನಿಮ್ಮನ್ನು ಪ್ರೀತಿಸ್ತಿದ್ದಾರಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಬೇಕಾದರೆ ಈ ಮಂತ್ರವನ್ನು ಪಠನೆ ಮಾಡ್ತಾ ಹೋಗಿ ನೀವು ಅಂದ್ಕೊಂಡಿದ್ದ ಕಾರ್ಯ 48 ಡೇಸ್ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಸಪೋಸ್ ನೀವು ಇದನ್ನು ಬಿಟ್ಟು ಮಾಡೋದು ಇಲ್ಲ, ಆ ಥರ ಎಲ್ಲ ಮಾಡಬೇಡಿ. ಒಂದು ಸಲ ನೀವು ಸ್ಟಾರ್ಟ್ ಮಾಡಿದ್ರೆ ಅದನ್ನು ಕಂಪ್ಲೀಟಾಗಿ ಕ್ಲಿಯರಾಗಿ ಮಾಡಿ. ಮತ್ತು ಯಾವ ರೀತಿ ಮಂತ್ರನ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಿಮ್ಗೆ ಅಕಸ್ಮಾತ್ ಬರೀ ಮದುವೆ, ಹುಡುಗಿ ಫಿಕ್ಸ್ ಇಲ್ಲ, ಯಾವುದೂ ಇಲ್ಲ, ಅಥವಾ ಹುಡುಗ ಫಿಕ್ಸ್ ಇಲ್ಲ, ನಿಮ್ಮ ಏನೇ ಇದು ದೋಷ ಕಳ್ಕೊಂಡು ನೀವು ಮದುವೆ ಅಂದರೆ ನಿಮ್ಮ ಮದುವೆ ಮಾಡ್ಕೋಬೇಕು ಅನ್ನೋರಿದ್ದರೆ ಜಸ್ಟ್ ನೀವು ಮದುವೆ ಬಗ್ಗೆ ಅಂದ್ಕೊಳ್ಳಿ, ನನಗೆ ಬೇಗ ಮದುವೆ ಆಗ್ಲಪ್ಪ ಅಂದ್ಬಿಟ್ಟು ಈ ಮಂತ್ರನ ಸ್ಟಾರ್ಟ್ ಮಾಡಿ. ಸಪೋಸ್ ನೀವು ಪರ್ಟಿಕ್ಯುಲರ್ ವ್ಯಕ್ತಿ ಜೊತೆನೇ ಮದುವೆ ಮಾಡ್ಕೋಬೇಕು, ಅಥವಾ ಪರ್ಟಿಕ್ಯುಲರ್ ಹುಡುಗಿ ಜೊತೆನೇ ಮದುವೆ ಮಾಡ್ಕೋಬೇಕು ಅಂದಾಗ ಅವಳ ಜೊತೆ ನನ್ನ ಮದುವೆ ಆಗಲಿ, ಅಥವಾ ಅವನ ಜೊತೆ ನನ್ನ ಮದುವೆ ಆಗ್ಲಪ್ಪ ಅಂತ ಅಂದ್ಬಿಟ್ಟು ಫಸ್ಟು ಬೇಡಿಕೊಂಡು ಆಮೇಲೆ ಈ ಮಂತ್ರವನ್ನು ಸ್ಟಾರ್ಟ್ ಮಾಡಿ. ಇದನ್ನು 108 ಸಲ ಮಾಡಬೇಕು. ಇದನ್ನು ಬೆಳಗ್ಗೆನೇ ಮಾಡಬೇಕು, ಬೆಳಗ್ಗೆ ಎಲ್ಲ ಮಾಡೋಂಗಿಲ್ಲ, ನೈಟಲ್ಲಿ ಮಲ್ಕೊಳ್ಳೋ ಟೈಮಲ್ಲಿ ಮಾಡಿ. ಸೊ ನೀವು ಫಸ್ಟ್ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ, ನೀವು ಉಂಗುರದ ಬೆರಳು, ಈ ಉಂಗುರದ ಬೆರಳು ಏನಿರುತ್ತಲ್ಲ ಅಲ್ಲಿ ಮ್ಯಾರೇಜ್ ಅಂತ ಗ್ರೀನ್ ಕಲರ್ ಮಾರ್ಕರಲ್ಲಿ ಬರ್ಕೊಳ್ಳಿ. ಸೊ ಗ್ರೀನ್ ಕಲರ್ ಮಾರ್ಕರಲ್ಲಿ ಬರೆದ್ರೆ ಅದು ಹಳಸಲ್ಲ. ಸೊ ಹಾಗಾಗಿ ಅಲ್ಲಿ ಯಾವುದೇ ಥರದ ಯಾರದೇ ವ್ಯಕ್ತಿಯ ಹೆಸರನ್ನಾಗಲಿ ಅಥವಾ ಇದು ಅದು ತುಂಬ ವಿಷಯಸ್ಗಳನ್ನ ಆ ಬೆರಳ ಮೇಲೆ ಬರೆಯೋಕ್ಕೆ ಹೋಗಬೇಡಿ. ಜಸ್ಟ್ ಈ ಬೆರಳಲ್ಲಿ ಏನಿರುತ್ತಲ್ಲ ಅದನ್ನು ಗ್ರೀನ್ ಕಲರ್ ಪೆನ್ ತೊಗೊಳ್ಳಿ, ಮ್ಯಾರೇಜ್ ಅನ್ನೋ ಒಂದು ಸ್ವಿಚ್ ವರ್ಡ್ನ ಬರೀರಿ. ಸೊ ನೈಟಲ್ಲಿ ನೀವು ಮಲಗೋ ಟೈಮಲ್ಲಿ 108 ಜಪಮಾಲೆ ಇರೋಂಥ ಮಾಲೆ, ರುದ್ರಾಕ್ಷಿ ಆಗಿರ್ಬೋದು ಅಥವಾ ಸ್ಫಟಿಕ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನು 108 ಇರಬೇಕು. ಸೊ ಅದನ್ನು ತೊಗೊಂಡು ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ, ಸಿಂಪಲ್ ಮಂತ್ರ,
ವರಿ ಇಲ್ಲ. ತುಂಬ ಪವರ್ಫುಲ್ ಮಂತ್ರ. ಯಾಕೆಂದರೆ ಇದರಲ್ಲಿ ಕ್ಲೀಮ್ ಪದ ಯೂಸ್ ಮಾಡಿರೋದು. ಇದು ಬೀಜ ಮಂತ್ರ. ಸೊ ಅಷ್ಟು ಸುಲಭದಂತಲ್ಲ. ಎಷ್ಟು ಬಾರಿ ನೀವು ಕ್ಲೀಮ್ ಅಂತ ಹೇಳ್ತಾ ಹೋಗ್ತೀರ ಅಷ್ಟು ನಿಮಗೆ ಜಾಸ್ತಿ ಪವರ್ ಸಿಗುತ್ತೆ. ಸೊ ಇದನ್ನು ಡೈಲಿ 1 ಟೈಮ್ ಮಾಡಿ ಮತ್ತು ಅದನ್ನು ಮರೆತುಬಿಡಿ. ಸೊ ಅದನ್ನೇ ನಾನು ಇವತ್ತು ಮಾಡಿದ್ದೀನಿ, ಇವತ್ತು ಏನಾಗುತ್ತೆ ಅಂತ ನೀವು ಅದನ್ನು ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ. ಅದನ್ನು ನೀವು ದೇವ್ರಿಗೆ ಬಿಟ್ಬಿಡಿ. ಸೊ ಅವ್ನಿಗೆ ಗೊತ್ತಿದೆ ನಿಮ್ಗೆ ಏನು ಕೊಡಬೇಕು, ಯಾವುದನ್ನು ಒಳ್ಳೇದನ್ನ ಸೆಲೆಕ್ಟ್ ಮಾಡಿ ನಿಮಗೆ ಕೊಡಬೇಕು ಅನ್ನೋದು ಆ ಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ತೀರಾ, ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಅಂದ್ಬಿಟ್ಟು ನೀವು ಅದನ್ನು ಪಠನೆ ಮಾಡ್ತಾ ಹೋಗಿ. ಸೊ ನೋಡಿ, ನಿಮ್ಮ 11 ಡೇಸಲ್ಲೇ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸೊ 48 ಡೇಸ್ ಕಂಪ್ಲೀಟ್ ಮಾಡೋದ್ರಂತೂ ಇನ್ನೂ ಪವರ್ಫುಲ್ ಆದಂಥ ಪಾಸಿಟಿವ್ ಇದು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇಷ್ಟೇ ಮಂತ್ರ ಇರೋದು, ಜಾಸ್ತಿ ಏನು ತುಂಬ ಮಂತ್ರಗಳೇನಿಲ್ಲ. ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆಯೂ ಇಲ್ಲ. ಸೊ ಇಷ್ಟನ್ನು ಮಾಡ್ತಾ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ನೀವೇ ನನ್ನ ಕಮೆಂಟ್ ಬಾಕ್ಸಲ್ಲೇ ತಿಳಿಸ್ತೀರಾ, ಮೇಡಮ್ ಹೌದು ಹೇಳಿ ನಿಜ ನನ್ನ ಮ್ಯಾರೇಜ್ ಫಿಕ್ಸ್ ಆಯಿತು ಅಂತ ಅಂದ್ಬಿಟ್ಟು. ಸಿಂಪಲ್. ಬಟ್ ಆದಷ್ಟು ನಾ ಹೇಳಿರೋ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಹೋಗಿ. ಎವ್ರಿಡೇ ಬರ್ಕೊಬೇಕು ಕೈಯಲ್ಲಿ. ಅದು ಅಳಿಸ್ತಾ ಇದ್ದಾಗ, ನೀರು ಬಿದ್ದಾಗ ಅಳಿಸ್ತಾ ಇರುತ್ತೆ. ಸೊ ಅದನ್ನು ನೀವು ಎವ್ರಿಡೇ ಬರ್ಕೊಳ್ಳಿ. ಎವ್ರಿಡೇ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳ್ಕೊಳ್ಳಿ. ಮತ್ತು ಅದನ್ನು ಮತ್ತೆ ಪದೇ ಪದೇ ಆ ಮಂತ್ರನ ರಿಪೀಟ್ ಮಾಡೋಕ್ಕೆ ಹೋಗ್ಬಿಡಿ. ಕ್ಲೀಮ್ ಅನ್ನೋದು ತುಂಬ ಪವರ್ಫುಲ್ ಮಂತ್ರ. ಸೊ ಅದನ್ನು ಪ್ರತಿ ಬಾರಿ ಎಲ್ಲೋ ಕುತ್ಕೊಂಡಿದ್ದಾವೆ ನಿಂತ್ಕೊಂಡಿದ್ದಾವೆಲ್ಲ ಯೂಸ್ ಮಾಡೋ ಮಂತ್ರ ಅಲ್ಲ ಅದು. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಯಾರ್ಯಾರಿಗೆ ಬೇಗ ಮದುವೆ ಆಗಬೇಕು ಅಂತ ವಿಶ್ ಮಾಡ್ಕೊತಾ ಇದ್ದೀರಾ, ದಯವಿಟ್ಟು ಈ ಮಂತ್ರವನ್ನು ಉಪಯೋಗಿಸಿ. ಆದಷ್ಟು ಬೇಗ ಮದುವೆನೂ ಫಿಕ್ಸ್ ಆಗುತ್ತೆ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದನ್ನು ಯೂಸ್ ಮಾಡಿಕೊಂಡವರು. ಸೊ ಈ ಮಾಹಿತಿ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನಿಮ್ಗೆ ಇದೇ ಥರ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ನೀವು ಯಾವ ರೀತಿ ಇದನ್ನೆಲ್ಲ ಉಪಯೋಗಿಸ್ಬೋದು ಅಂತ ಅಂದ್ಬಿಟ್ಟು. ಸೊ ಯಾರ್ಯಾರು ನಿಮ್ಮ ಸ್ನೇಹಿತರಿಗೆ ಮದುವೆ ಆಗಿಲ್ವೋ, ಹೆಣ್ಗಳನ್ನ ಹುಡುಕ್ತಿದ್ದಾರೋ, ಅಥವಾ ಲವ್ವಲ್ಲಿ ಯಾರು ಅವ್ರಿಗೆ ಕಮಿಟ್ಮೆಂಟ್ ಕೊಡ್ತಾ ಇರಲ್ಲೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಉಪಯೋಗ ಆಗಲಿ, ಅವ್ರಿಗೂ ಬೇಗ ಮದುವೆ ಆಗಲಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್.